ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇದೇ ಶನಿವಾರ ಮತ್ತು ರವಿವಾರ ಬಿಗ್ ಬಾಸ್ 11ರ ಫೈನಲ್ ಎಪಿಸೋಡ್ ಪ್ರಸಾರ ಆಗುತ್ತೆ ಮತ್ತು 26ರಂದು ಸಂಜೆ ಬಿಗ್ ಬಾಸ್ 11ರ ಫೈನಲ್ ವಿನ್ನರ್ ಯಾರಾಗ್ತಾರೆ ಅನ್ನೋದು ಕೂಡ ನಮಗೆ ತಿಳಿಯುತ್ತೆ. ಬಿಗ್ ಬಾಸ್ನಲ್ಲಿ ಹನುಮಂತ ಇದ್ದಾರೆ, ರಜತ್ ಇದ್ದಾರೆ, ಮೋಕ್ಷಿತಾ ಇದ್ದಾರೆ, ಭವ್ಯ ಇದ್ದಾರೆ, ತ್ರಿವಿಕ್ರಮ್ ಇದ್ದಾರೆ ಮತ್ತು ಉಗ್ರ ಮಂಜು ಕೂಡ ಇದ್ದಾರೆ. ಈ 6 ಜನರ ಪೈಕಿ ಬಿಗ್ ಬಾಸ್ ಫೈನಲ್ ಅನ್ನು ಗೆಲ್ಲೋರು ಯಾರು ಅನ್ನೋದನ್ನು ನೋಡೋದಾದ್ರೆ, ಈಗಾಗಲೇ ಹನುಮಂತ ಹಳ್ಳಿ ಸೊಗಡಿನ ಒಬ್ಬ ಕಂಟೆಸ್ಟೆಂಟ್ ಹಾಟ್ ಫೇವರೇಟ್ ಆಗಿದ್ದಾರೆ ಮತ್ತು ಎಲ್ಲಿ ನೋಡಿದರೂ ಕೂಡ ಹನುಮಂತ ಗೆಲ್ತಾನೆ, ಹನುಮಂತ ಬಿಗ್ ಬಾಸ್ ವಿನ್ ಆಗ್ತಾರೆ, ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹನುಮಂತ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಜನಾಭಿಪ್ರಾಯ ಕೇಳಿಬರ್ತಾ ಇದೆ. ಜೊತೆಗೆ ಬಿಗ್ ಬಾಸ್ ವಿನ್ ಆಗಲಿ ಅನ್ನೋದು ಎಲ್ಲರ ಹಾರೈಕೆ ಕೂಡ. ಈಗಾಗಲೇ ಬಿಗ್ ಬಾಸ್ ಸೀಸನ್ 11ರ ಕಂಟೆಸ್ಟೆಂಟ್ಗಳು ಮತ್ತು ಅವರ ಮನೆಯವರು ತಮ್ಮ ಅಭ್ಯರ್ಥಿಗಳ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಹನುಮಂತ ಅವರ ಕಡೆಯಿಂದ ಕೂಡ ಅವರ ತಂದೆ ತಾಯಿ ಒಂದು ವಿಡಿಯೋನ ಮಾಡಿ ಹರಿಬಿಟ್ಟಿದ್ದಾರೆ, ವೋಟ್ ಫಾರ್ ಹನುಮಂತ ಅಂತ. ಅವ್ರು ಹೇಳೋದಿಷ್ಟೇ, ನಾವು ಬೇರೆಯವರ ಪರವಾಗಿ ಮಾತನಾಡುವುದಿಲ್ಲ, ನಮ್ಮ ಕಂಟೆಸ್ಟೆಂಟ್ ಆದ ಹನುಮಂತ ಅವರಿಗೆ ನೀವು ಮತ ಹಾಕಿ ಗೆಲ್ಲಿಸಿ, ಯಾಕಂದರೆ ಅವರ ಗೆಲುವು ನಮಗೆ ತುಂಬ ಮುಖ್ಯವಾಗಿದೆ. ನಾವು ಅಷ್ಟೊಂದು ಸುಖಕರವಾದ ಜೀವನವನ್ನು ನಡೆಸ್ತಾ ಇಲ್ಲ, ನಮಗೆ ಹಣದ ಅವಶ್ಯಕತೆ ಇದೆ ಮತ್ತು ಬಿಗ್ ಬಾಸ್ ಬಿಗ್ ಬಾಸ್ ಟ್ರೋಫಿ ಗೆಲ್ಲುವುದು ಹನುಮಂತು ಅವರಿಗೆ ವೈಯಕ್ತಿಕವಾಗಿ ಒಳ್ಳೆಯದಾಗತ್ತೆ. ಅವರು ಆ ಬಿಗ್ ಬಾಸ್ ಗೆದ್ದ ನಂತರ ಮದುವೆ ಆಗ್ತಾರೆ. ಹೀಗಾಗಿ ಅನೇಕ ಕಾರ್ಯಗಳು ಇರೋದರಿಂದ ಬಿಗ್ ಬಾಸ್ ಸೀಸನ್ 11ರ ಟ್ರೋಫಿ ಹನುಮಂತವರಿಗೆ ಬಂದರೆ ತುಂಬ ಒಳ್ಳೆಯದಾಗತ್ತೆ. ಹಾಗಾಗಿ ನಾವು ಬೇರೆ ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತನಾಡೋದಕ್ಕಿಂತ ಬದಲಾಗಿ ನಮ್ಮ ಹನುಮಂತವರಿಗೆ ಓಟ್ ಹಾಕಿ ಅವರವ್ರ ಪರವಾಗಿ ಓಟ್ ಬೇಡ್ಕೊಳ್ಳಿ. ಆದರೆ ನಾವು ಬೇಡ್ಕೊಳ್ಳೋದು ಒಂದೇ, ಹನುಮಂತವರ ಪರವಾಗಿ ಓಟನ್ನು ಹಾಕಿ ಅಂತ ಹನುಮಂತವರ ತಂದೆ ಮತ್ತು ತಾಯಿ ಒಂದು ವಿಡಿಯೋವನ್ನು ಹನುಮಂತವರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕೊಂಡಿದ್ದಾರೆ. ಇನ್ನು ಅನೇಕ ಫೇಸ್ಬುಕ್ ಪೇಜ್ಗಳು ಕೂಡ ಹನುಮಂತವರ ಪರವಾಗಿ ಬ್ಯಾಟ್ ಬೀಸ್ತಾ ಇದೆ. ದರ್ಶನ್ ಅವರ ಫ್ಯಾನ್ಸ್ ಪೇಜ್ ಆಗಿರ್ಬೋದು, ಸುದೀಪ್ ಅವರ ಫ್ಯಾನ್ಸ್ ಪೇಜ್ ಆಗಿರ್ಬೋದು, ಅಪ್ಪು ಅವರ ಫ್ಯಾನ್ಸ್ ಪೇಜ್ ಆಗಿರ್ಬೋದು, ಮತ್ತು ಅನೇಕ ಫ್ಯಾನ್ಸ್ ಪೇಜ್ಗಳು ಹನುಮಂತ ಅವರ ಒಂದು ಫೋಟೋ ಹಾಕೊಂಡು ಪಕ್ಕದಲ್ಲಿ ಒಂದು ಬಿಗ್ ಬಾಸ್ ಟ್ರೋಫಿಯನ್ನು ಇಟ್ಕೊಂಡು ವೋಟ್ ಫಾರ್ ಹನುಮಂತು ಅನ್ನುವ ಕ್ಯಾಂಪೇನ್ ಕೂಡ ಮಾಡ್ತಾ ಇದೆ. ಅಷ್ಟರ ಮಟ್ಟಿಗೆ ಹನುಮಂತು ಅವರು ಬಿಗ್ ಬಾಸ್ ಟ್ರೋಫಿಯನ್ನು ಗೆಲ್ಲುವಂಥ ಒಂದು ಹಾಟ್ ಫೇವರೇಟ್ ಕಂಟೆಸ್ಟೆಂಟ್ ಆಗಿ ಹೊರಹೊಮ್ಮಿದ್ದಾರೆ. ಇವನ್ನೆಲ್ಲ ನೋಡ್ತಾ ಇದ್ರೆ ಹನುಮಂತ ಅವರು ಬಿಗ್ ಬಾಸ್ ಟ್ರೋಫಿಯನ್ನು ಗೆಲ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆ ಲೆವೆಲ್ಗೆ ಹನುಮಂತ ಅವರ ಜನಪ್ರಿಯತೆ ದೊಡ್ಡದಾಗ್ತಾ ಬಂದಿದೆ ಮತ್ತು ರೀಚ್ ಆಗ್ತಾ ಬಂದಿದೆ. ಇನ್ನು ಅನೇಕರು ಕೂಡ ಹನುಮಂತವರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಯಾಕಂದರೆ ಹನುಮಂತು ಅವರು ಎಲ್ಲವನ್ನು ಗೊತ್ತಿದೆ, ಜಾಣ, ಆದರೆ ಪೆದ್ದಂತರ ಆಡ್ತಾ ಇದ್ದಾನೆ. ಹನುಮಂತು ಅವರು ಪೆದ್ದಂತರ ಆಡಿಕೊಂಡು ಟ್ರೋಫಿಯನ್ನು ಗೆಲ್ಲಲಿಕ್ಕೆ ಹೊರಟಿದ್ದಾರೆ ಹೊರತು ಅವನು ಹನುಮಂತ ಇದರಲ್ಲಿ ಕುತಂತ್ರಿ ಹಾಗೆ ಅನ್ನುವ ಕೊಂಕು ನುಡಿಗಳು ಕೂಡ ಫೇಸ್ಬುಕ್ನಲ್ಲಿ ಕಾಮೆಂಟ್ಗಳನ್ನು ನೋಡ್ತಾ ಇರ್ಬೋದು. ಏನೇ ಆಗಲಿ, ಹನುಮಂತು ಅವರು ಬಿಗ್ ಬಾಸ್ ಸೀಸನ್ 11ರ ಗೆಲ್ಲುವ ಹಾಟ್ ಫೇವರೇಟಲ್ಲಿ ಅನ್ನೋದರಲ್ಲಿ ಅನುಮಾನವಿಲ್ಲ. ಹನುಮಂತವರು ಗೆಲ್ಲಿ, ಹನುಮಂತರಿಗೆ ಒಳ್ಳೆಯದಾಗಲಿ. ಜೊತೆಗೆ ಯಾರೇ ಗೆದ್ದರೂ ಕೂಡ ಅದು ಅವರವರಿಗೆ ವ್ಯಕ್ತಿಗತವಾಗಿ ಒಳ್ಳೆಯದಾಗತ್ತೆ. ಮತ್ತು ಭವ್ಯರು ಕೂಡ ಬಿಗ್ ಬಾಸ್ನಲ್ಲಿ ಹೇಳಿದ್ದನ್ನು ನಾವು ನೋಡಿರ್ಬೋದು. ಬಿಗ್ ಬಾಸ್ ಗೆದ್ದರೆ ಅದರಿಂದ ಬರುವ ಹಣ ಕೂಡ ನಮಗೆ ತುಂಬ ಮುಖ್ಯವಾಗುತ್ತೆ. ಯಾಕಂದರೆ ನಮ್ಮ ತಂದೆಯವರ ಗಂಟಲು ಧ್ವನಿ ಪೆಟ್ಟಿಗೆ ಹಾಳಾಗಿದೆ, ಮತ್ತೆ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ತುಂಬ ಹಣದ ಅವಶ್ಯಕತೆ ಇದೆ. ಜೊತೆಗೆ ಆ ಹಣ ನಾವು ಬಂದರೆ, ಅಂದರೆ ತಮಗೆ ಬಿಗ್ ಬಾಸ್ ಟ್ರೋಫಿ ಗೆದ್ದರೆ ಆ ಬರುವ ಹಣದಿಂದ ತಮ್ಮ ತಂದೆಯವರ ಧ್ವನಿ ಪೆಟ್ಟಿಗೆಯನ್ನು ಸರಿ ಮಾಡ್ತೇನೆ ಎನ್ನುವಂಥ ಮಾತನ್ನು ಹೇಳಿ ಭಾವುಕರಾಗಿದ್ದನ್ನು ನಾವು ನೋಡಿರ್ತೇವೆ. ಅದರ ಮುಂದುವರಿದ ಭಾಗವಾಗಿ ಹನುಮಂತವರ ಕಡೆ ಬಂದಾಗ ಬಿಗ್ ಬಾಸ್ ಟ್ರೋಫಿಯನ್ನು ಮುಂದಿಟ್ಟು ತಮ್ಮ ಅನಿಸಿಕೆಯನ್ನು ಹೇಳಲು ಬಿಗ್ ಬಾಸ್ ಆದೇಶ ಮಾಡಿದಾಗ ಹನುಮಂತವರು ಹೇಳಿದಂಥ ಒಂದು ಮಾತಿದೆಯಲ್ಲ, ಅದು ಆಶ್ಚರ್ಯ ಉಂಟು ಮಾಡುತ್ತೆ ಮತ್ತು ಆ ಹನುಮಂತವರ ನಿಷ್ಕಲ್ಮಶ ಮನಸ್ಸನ್ನು ಮತ್ತೊಮ್ಮೆ ತೋರ್ಪಡಿಸುತ್ತೆ. ಹನುಮಂತವ್ರು ಹೇಳ್ತಾರೆ, ಗರುಡವ್ವ, ಅಂದರೆ ಆ ಬಿಗ್ ಬಾಸ್ ಟ್ರೋಫಿಯಲ್ಲಿ ಗರುಡ ಲಾಂಛನ ಇರುತ್ತೆ. ಅದನ್ನು ನೋಡಿ ಹನುಮಂತ ಹೇಳ್ತಾರೆ, ಗರುಡವ್ವ, ನಾನು ನಮ್ಮ ಮನೆಗೆ ಬಾ ಅಂತ ಹೇಳೋದಿಲ್ಲ, ನಿನಗೆ ಯಾರಿಷ್ಟಪ್ಪ, ನಿನಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ಆಗುತ್ತೋ ಅವ್ರನ್ನ ಆಯ್ಕೆ ಮಾಡ್ಕೋ. ನನಗೆ ಬಂದರೂ ಒಳ್ಳೆಯದು, ಬೇರೆಯವ್ರಿಗೆ ಬಂದರೂ ಒಳ್ಳೆಯದೇ, ನಿನಗೆ ಯಾರು ಇಷ್ಟ ಅಲ್ಲ ಅವ್ರನ್ನ ಆಯ್ಕೆ ಮಾಡ್ಕೋ, ಅವ್ರ ಮನೆಗೆ ಬಾ ಅಂತ ಹೇಳಿದ್ದು ಮಾತ್ರ ಬಿಗ್ ಬಾಸ್ ಕಂಟೆಸ್ಟೆಂಟ್ ಹನುಮಂತವರ ನಿಷ್ಕಲ್ಮಶ ಮನಸ್ಸಿಗೆ ಮತ್ತೊಂದು ಕನ್ನಡಿ ಅಂತ ಹೇಳ್ಬೋದು. ಏನೇ ಆಗಲಿ, ಹನುಮಂತವ್ರ ಗೆಲ್ಲಿ ಅಥವಾ ಬೇರೆಯವ್ರ ಗೆದ್ದವ್ರಿಗೆಲ್ಲ ಒಳ್ಳೆಯದಾಗಲಿ ಮತ್ತು ಯಾರ್ಯಾರ ಕಷ್ಟ ಬಿಗ್ ಬಾಸ್ ಟ್ರೋಫಿಯಿಂದ ಹೋಗುತ್ತಲ್ಲ ಅವರಿಗೆ ಗೆಲ್ಲಿ ಅನ್ನೋದು ನಮ್ಮ ಹಾರೈಕೆ. ಈ ನಿಟ್ಟಿನಲ್ಲಿ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ತಮ್ಮ ಪ್ರಚಾರದ ತಂದರೆ ಎಲ್ಲ ಕಂಟೆಸ್ಟೆಂಟ್ಗಳ ಅಭಿಮಾನಿಗಳು ಮತ್ತು ಮನೆಯವರು ತಮ್ಮ ಅಭ್ಯರ್ಥಿಗಳ ಪರವಾಗಿ ತಮ್ಮ ಕಂಟೆಸ್ಟ್ಗಳ ಪರವಾಗಿ ಅನೇಕರು ಒಟ್ಟನ್ನು ಕೇಳ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.